ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಿಮಗೂ ಈಕ್ವಲ್ ರೈಟ್ಸ್ ಇದೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಇದು ಬರೀ ಕಂಪ್ನಿಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ, ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ. ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಮೈನನ್ನ ಈ ಕಂಪ್ನಿಯಿಂದ ಹೋಗೋದಕ್ಕೆ ನಾನು ಬಿಡಲ್ಲ ಮಾಮ್. ಬಿಡಲ್ವಾ? ಹಾ ಹಾ ಕರೆಕ್ಟು. ನೀನ್ ಹೇಗ್ ಬಿಡ್ತ್ಯಾ? ಎಷ್ಟೇ ಆಗ್ಲಿ ಇವಳು ನೀನ್ ಪ್ರೀತಿ ಮಾಡಿದ ಹುಡುಗಿ ಅಲ್ವಾ? ಇವಳಿಗೆ ಲೈಟ್ ಆಗಿ ತಲೆನೋವು ಬಂದ್ರೇನೆ ನೀನ್ ತಡ್ಕೊಳಲ್ಲ. ಅಂಥದ್ರಲ್ಲಿ ಈ ಟೈಮಲ್ಲಿ ಬಿಟ್ಕೊಟ್ಬಿಡ್ತೀಯಾ? ಏನ್ ಮಾತಾಡ್ತಾ ಇದ್ದೀರಾ ಮಾಮ್? ಮೈನನ್ನ ನಾನು ಪ್ರೀತಿ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ. ಆದ್ರೆ ಒಂದ್ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದಾಗ ಅದಕ್ಕೆ ಸೊಲ್ಯೂಷನ್ ಹುಡ್ಕೋ ಬದಲು ಈ ರೀತಿ ಕಂಪ್ನಿಯಿಂದ ಹೊರಗೆ ಹಾಕೋದು ಸರಿನಾ? ಆ ರೀತಿ ಆಗೋದಕ್ಕೆ ನಾನ್ ಬಿಡಲ್ಲ ಮಾಮ್. ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ. ಟೈಮು ಸರಿ, ನೀನ್ ಕೇಳ್ತಿದ್ಯಾ ಅಂತ ನಾನು ಟೈಮ್ ಕೊಡ್ತೀನಿ ಅಂತಾನೆ ಇಟ್ಕೋ. ಇವಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ಯಾರು ಅಂತ ನಿನಗೆ ಗೊತ್ತಾ? ಹಾ, ಬಾಮ್ಮ ಮೈನಾ, ನಿನ್ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ಅಪ್ಪ ಯಾರು ಅಂತ ನಿನಗಾದ್ರೂ ಗೊತ್ತಾ? ಹೋಗ್ಲಿ, ಇಲ್ಲಿರೋರು ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಅಂದ್ಮೇಲೆ ಟೈಮ್ ತಗೊಂಡು ನೀನ್ ಹೇಗೋ ಸಾಲ್ವ್ ಮಾಡ್ತೀಯಾ? ಅದೆಲ್ಲ ನನಗೆ ಗೊತ್ತಿಲ್ಲ ಮಾಮ್. ಆದ್ರೆ ಮೈನನ್ ಪ್ರಾಬ್ಲಮ್ಗೆ ಆದಷ್ಟು ಬೇಗ ಸೊಲ್ಯೂಷನ್ ಸಿಗ್ಬೇಕು, ಅದು ನನ್ನ ಗ್ಯಾರಂಟಿ. ಅಲ್ಲಿವರೆಗೂ ನೀವು ಸ್ವಲ್ಪ ಸುಮ್ಮನೆ ಇರಿ. ಸರಿನಪ್ಪ, ನಾನ್ ಸುಮ್ಮನೆ ಇರ್ತೀನಿ. ಇವಳಿಗೆ ನ್ಯಾಯ ಸಿಗೋವರೆಗೂ ಇವಳು ಇಲ್ಲೇ ಇರ್ಬೇಕು ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನ ಜೀವನಕ್ಕೂ ಒಂದು ನ್ಯಾಯ ಸಿಗ್ಬೇಕು. ಆಗ ಮಾತ್ರನೇ ನಾನ್ ಇವಳನ್ನ ಇಲ್ಲಿರಕ್ ಬಿಡ್ತೀನಿ. ನನಗೆ ಯಾವ ನ್ಯಾಯ? ನಿನ್ ಲೈಫಲ್ಲಿ ಇವಳಿಲ್ಲ ಅನ್ನೋದು ಗೊತ್ತಾಯ್ತು. ಹಾಗೆ ಇವಳ ಲೈಫಲ್ಲಿ ಧ್ರುವ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಹಾಗಿದ್ಮೇಲೆ ಇವಳನ್ನ ನೆಪ ಮಾಡ್ಕೊಂಡು ನಿನಗಾಗಿರೋ ಒಳ್ಳೇದನ್ನ ಲೇಟ್ ಯಾಕೆ ಮಾಡ್ಬೇಕು? ನೋಡು ಪುಷ್ಪಕ್, ನಾನ್ ಹೇಳೋದಿಷ್ಟೇ. ನಾನ್ ಡಿಸೈಡ್ ಮಾಡಿರೋ ಪ್ರಕಾರ ನೀನು ನರ್ತನನ ಮದ್ವೆ ಮಾಡ್ಕೋತೀಯ ಅಂತ ನನಗ್ ಮಾತು ಕೊಡು. ಆಗಷ್ಟೇ ನಾನು ಇವಳನ್ನ ಇಲ್ಲಿರೋದಕ್ಕೆ ಬಿಡ್ತೀನಿ. ಇಲ್ಲ ಅಂದ್ರೆ ಈಗಲೇ ಇವಳನ್ನ ಆಚೆ ಹಾಕ್ತೀನಿ. ಮೈನನ್ ಪ್ರಾಬ್ಲಮ್ಗೂ ನಾನು ನರ್ತನನ ಮದುವೆ ಮಾಡ್ಕೊಳ್ಳೋದಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ ಪುಷ್ಪಕ್. ನಿನಗೆ ಹೇಗೆ ಇವಳ ಜೀವನ ಮುಖ್ಯನೋ ನನಗೂ ಹಾಗೆ ನನ್ನ ಮಗನ ಜೀವನ ಮುಖ್ಯ. ನೀನು ನಿನ್ ಮದ್ವೆಗೆ ಮುಂದುವರಿಯೋದಕ್ಕೆ ನನಗೆ ಒಪ್ಪಿಗೆ ಕೊಡು. ಆಗ ನಾನು ಇವಳು ಇಲ್ಲಿರೋದಕ್ಕೆ ಒಪ್ಪಿಗೆ ಕೊಡ್ತೀನಿ.